ಕರ್ತನ ಒಡೆಯನು ರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರಿಯರಾದವರೇ, ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಯೇಸುವಿನ ನಾಮದಲ್ಲಿ ಚೆಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ. ಅದೇ ರೀತಿಯಾಗಿ ದೇವರು ನಿಮ್ಮ ಎಲ್ಲರನ್ನ ಹಿತವನ್ನು ಬಯಸುವಂಥ ಕರ್ತನಾಗಿದ್ದಾನೆ. ಪ್ರಾರ್ಥಿಸೋಣ. ಅಪ್ಪ, ಪರಿಶುದ್ಧವಾದ ಹೊಳ್ಳೆ ತಂದೆಯೇ, ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಿನ್ನ ಸಮ್ಮುಖಕ್ಕೆ ಬರ್ತಾ ಇದೀವಿ. ಈ ಒಂದು ವಾಕ್ಯಗಳೆಲ್ಲವೂ ಈ ಮಕ್ಕಳ ಜೀವಿತದಲ್ಲಿ ಅದ್ಭುತಕರವಾಗಿ, ಅತಿಶಯಕರವಾಗಿ ದೇವರೇ ಕಾರ್ಯಗಳು ಸಾಧಕವಾಗಿರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಈ ದಿನದ ವಾಕ್ಯ ಇವರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಕೊಂಡು ಬರಬೇಕೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ, ಆಮೇನ್. ದೇವರಿಗೆ ಕೋಟಿ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ದಿನದಲ್ಲಿ ಕೇಳಲ್ಪಡುವಂಥ ಈ ಒಂದು ವಾಕ್ಯಗಳು ಇದು ನಿಮ್ಮ ಹೇಳಿಕೆಗಾಗಿ. ಯಾಕಂದರೆ ದೇವರನ್ನು ಆರಾಧಿಸುವಂಥ ಆತನ ಮಕ್ಕಳ ಮೇಲೆ ಇರುವಂಥ ಕೃಪಾ ಕಟಾಕ್ಷಗಳು, ದೇವರನ್ನು ಆರಾಧಿಸುವಂಥ ಆತನ ಪ್ರಜೆಗಳ ಮೇಲಿರುವಂಥ ದೇವರ ದಯೆ, ದೇವರನ್ನ ಆರಾಧಿಸುವಂಥ ಪ್ರತಿ ಒಂದೊಂದು ಭಾಷೆ, ಕುಲೆ, ಜಾತಿ, ಜನಾಂಗದವರನ್ನ ದೇವರು ಮೇಲಾದ ಅತಿಶಯ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿರುವಂಥ ಈ ದಿನದ ವಾಕ್ಯ ಆರಂಭದಿಂದ ನೀವೇನು ಮಾಡಿ ಕೊನೆಯವರೆಗೂ ನೋಡಿ ಹೇಳಲ್ಪಡುವಂಥ ಪ್ರತಿ ಒಂದೊಂದು ವಾಕ್ಯ ನಿಮ್ಮ ಜೀವಿತದಲ್ಲಿ ದೊಡ್ಡ ತಿರುವನ್ನು, ದೊಡ್ಡ ಬದಲಾವಣೆಯನ್ನು, ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಈ ವಾಕ್ಯಕ್ಕೆ ಶಕ್ತಿ ಇದೆ, ಬಲ ಇದೆ, ಕಾರ್ಯ ಇದೆ. ನೋಡಿ, ಈ ವಾಕ್ಯವನ್ನು ನೋಡೋಣ. ವಾಕ್ಯದಲ್ಲಿ ನೋಡ್ತೀವಿ ಇವತ್ತು ನಾವು. ನೋಡಿ, ಕೀರ್ತನೆ 95ನೇ ಕೀರ್ತನೆ 6ನೇ ವಾಕ್ಯ. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಯೆಹೋವನನ್ನ ಸಾಷ್ಟಾಂಗವಾಗಿ ಎರಗಿ ಆರಾಧಿಸೋಣ. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಯೆಹೋವನನ್ನ ಸಾಷ್ಟಾಂಗವಾಗಿ ಎರಗಿ ದೇವರನ್ನ, ಕರ್ತನನ್ನ ಆರಾಧಿಸೋಣ. ನಮ್ಮ ನಿರ್ಮಾಣಕನು, ನಮ್ಮನ್ನ ತಾಯ ಗರ್ಭದಲ್ಲಿ ಹೆಸರಿಡಿದ ಕರೆದಂಥ ದೇವರು ಈ ದಿನದಲ್ಲಿ ನನ್ನನ್ನು ನೆಲೆ ನಿಲ್ಲಿಸಿ, ದೇವರು ತನ್ನ ಹೆಸರಿಗೆ ತಕ್ಕಂತೆ ನನ್ನನ್ನು ನೆಲೆಗೊಂಡಿರುವಂಥ ದೇವರನ್ನ ನಾನು ಆರಾಧಿಸಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನ ಯಾರೆಲ್ಲ ಆರಾಧಿಸ್ತಾರೋ ಅವರಿಗೆ ದೇವರು ಒಂದು ವಿಶೇಷಕರವಾದ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಆರಾಧನೆ ಎಂಬುದು ಏನೋ ಬಲವಂತವಲ್ಲ. ಆರಾಧನೆ ಎನ್ನುವುದು ಭಾನುವಾರ ಏನೋ ಒಂದು ವಾಡಿಕೆಯಲ್ಲ. ಆರಾಧನೆ ಎನ್ನುವುದು ನಿನಗೂ ದೇವರಿಗೂ ಸಂಬಂಧಪಟ್ಟ ಒಂದು ಪ್ರತ್ಯೇಕವಾದ ಕಾರ್ಯಗಳು. ನಿನ್ನ ಜೀವಿತದಲ್ಲಿ ನೆರವೇರಬೇಕಾದ ಸಕಲ ವಿಧವಾದ ಕಾರ್ಯಗಳು ಆರಾಧನೆಯ ಮುಖಾಂತರವಾಗಿ ದೇವರು ನಿನಗೆ ಒದಗಿಸಿಕೊಡಲು ಕರ್ತನು ಶಕ್ತನಾಗಿದ್ದಾನೆ. ಅದಕ್ಕಾಗಿಯೇ ನೋಡಿ, ಹೀಗೆ ಹೇಳಲ್ಪಡುವ ವಾಕ್ಯ ಇದೆಯಲ್ಲ, ಆರಾಧನೆಯಲ್ಲಿ ಬರುವಂಥ ಆಶೀರ್ವಾದ, ಆರಾಧನೆಯಲ್ಲಿ ಬರುವಂಥ ಮಹತ್ ಕಾರ್ಯ, ಆರಾಧನೆಯ ಜೀವಿತದಲ್ಲಿ ನಡೆಯುವಂಥ ಪ್ರತಿಯೊಂದು ಅಗತ್ಯಗಳು ಈ ವಾಕ್ಯ ಹೇಳ್ತದೆ. ಗಮನವಿಟ್ಟು ಕಿವಿ ಕೊಟ್ಟು ಕೇಳಿ. ನಿಮ್ಮ ಬೈಬಲಲ್ಲಿ ಈ ಒಂದು ವಾಕ್ಯವನ್ನು ನೀವೇನು ಮಾಡಿ, ನೋಟ್ ಮಾಡಿ ಇಟ್ಕೊಳ್ಳಿ. ಒಂದು ಸ್ಟಾರ್ ಮಾರ್ಕ್ ಹಾಕಿ ಇಕ್ಕಿ. ದೇವರಿಗೆ ಸ್ತೋತ್ರ. ವಿಮೋಚನಾ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯ. ವಿಮೋಚನಾ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯ. ಎಕ್ಸೋಡಸ್ ನೋಡ್ತೀವಿ. ನಿಮ್ಮ ದೇವರಾದ ಯೆಹೋವನ ಒಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ಮೊದಲನೇದಾಗಿ ನಿಮ್ಮ ಕರ್ತನಾದ ದೇವರೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮ ಅನ್ನಪಾನಗಳು ನಿಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಪ್ರಾಮುಖ್ಯವಾಗಿ ವಹಿಸುವುದು ನಿಮ್ಮ ಅನ್ನಪಾನಗಳು. ಅನ್ನಪಾನಗಳನ್ನು ಆಶೀರ್ವದಿಸುವನೆಂದರೆ ನೀವು ತಿನ್ನುವಂಥ ಆಹಾರ, ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಪದಾರ್ಥಗಳು ಎಲ್ಲವನ್ನ ದೇವರು ಆಶೀರ್ವಾದಕರವಾಗಿ ಮಾಡಿಕೊಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ನೋಡ್ತೀವಿ. ಹಾಗೆಯೇ ನೋಡಿ, ಆಗ ಆಶೀರ್ವದಿಸಿ ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವನು. ಕರ್ತನನ್ನು ಆರಾಧಿಸುವಂಥ ಆತನ ಮಕ್ಕಳಿಗೆ ಯಾವ ವ್ಯಾಧಿಗಳು ಉಂಟಾಗದಂತೆ ಮಾಡುವನು. ಪ್ರತಿ ಒಂದೊಂದು ವಾರ ನೀವು ಆರಾಧನೆಗೆ ಹೋಗ್ತಿರಲ್ಲ ನನ್ನ ನಿರ್ಮಾಣಕನಾದ ದೇವರ ಬಳಿಯಲ್ಲಿ, ಅವಾಗ ಪ್ರತಿ ಒಂದು ವಾರ ನೀವು ಹೋಗುವಾಗ ಇನ್ನು ಇರುವಂಥ ಮುಂದೆ ಒಂದು ವಾರ ಇದೆ ನೋಡಿ, ಆ ಒಂದು ವಾರ, ಈ ವಾರದ ಆರಂಭ ದಿನದಿಂದಲೇ ದೇವರು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ನಿಮ್ಮಲ್ಲಿ ಯಾವ ವ್ಯಾಧಿಯು, ರೋಗ ಬಾಧೆಗಳು ಉಂಟಾಗದಂತೆ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಈ ಕರ್ತನನ್ನು ಆರಾಧಿಸಿ ಆತನ ಬಳಿಗೆ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಬೇಡಿಕೊಳ್ಳತಕ್ಕದಾಗಿ ಇರುವಾಗ ಹೇಳಿ, ನನಗೆ ಯಾವ ರೋಗ ಬಾಧೆಗಳು ಉಂಟಾಗದಂತೆ
ಮಾಡು ಕರ್ತನಾದ ದೇವರೇ ಎಂಬುದಾಗಿ ಹೇಳಬೇಕು. ಇದರಲ್ಲಿ ನೋಡ್ತೀವಿ, ನಿಮ್ಮ ದೇಶದಲ್ಲಿ ಗರ್ಭಶ್ರಾವಣವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ. ಗರ್ಭಶ್ರಾವಣವಾಗಲಿ ಬಂಜೆತನವಾಗಲಿ ನಿಮ್ಮ ದೇಶದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಎಲ್ಲ ವಹಿವಾಟಿನಲ್ಲಿ, ನಿಮ್ಮ ಎಲ್ಲ ಅಗತ್ಯತೆಗಳಲ್ಲಿ ಬಂಜೆತನಗಳಾಗಲಿ ದೇವರೇ ಗರ್ಭಶ್ರಾವಣವಾಗಲಿ ಇರುವುದಿಲ್ಲ. ಅಂದರೆ ಇದು ಆತ್ಮಿಕವಾದ ಜೀವನದಲ್ಲಿ ನೋಡಬೇಕೆಂದರೆ ನಡೆಯದೇ ಇರುವ ಕಾರ್ಯಗಳು ಯಾವುದು ನಡೀತಾ ಇಲ್ವಲ್ಲ, ಆರಾಧನೆ ಮಾಡು. ಪ್ರತಿಯೊಂದು ಆರಾಧನೆ ದಿನದಲ್ಲಿ ತಪ್ಪಿಸ್ಕೊಳ್ಬೇಡ, ಮಿಸ್ ಮಾಡಬೇಡ, ಹೋಗು, ಭಾಗವಹಿಸು. ದೇವರಿಗೆ ನಿನ್ನ ಕೊಡಬೇಕಾದದನ್ನು ಕೊಟ್ಟು ಆರಾಧಿಸು. ನಡೆಯಬೇಕಾದ ಕಾರ್ಯ ಆಗದೇ ಇರುವಂಥ ಕಾರ್ಯ ನಡೀತದೆ. ಎರಡನೇದಾಗಿ ಹೇಳ್ತದೆ ಗರ್ಭಶ್ರಾವಣ. ಆತ್ಮಿಕವಾದ ರೀತಿಯಲ್ಲಿ ನೋಡಬೇಕಂದ್ರೆ ಹೀಗೆ ಬರ್ತದೆ ದೇವರೇ, ಹಾಗೆ ಹೋಗ್ಬಿಡ್ತದೆ. ದೇವರಿಗೆ ಕೊಡತಕ್ಕ ಕಾರ್ಯದಲ್ಲಿ ತಪ್ಪಿ ಹೋಗ್ಬೇಡ. ಆವಾಗ ನಿನಗೇನಾಗುತ್ತೆ, ಹೀಗೆ ಬರುವುದು ಹಾಗೆ ಹೋಗುವುದಿಲ್ಲ. ಅದು ಪರಿಪೂರ್ಣವಾದ ಆಶೀರ್ವಾದ ನಿನಗೆ ಇದ್ದೇ ಇರ್ತದೆ. ನೋಡಿ, ಅವಾಗ ಹೇಳ್ತದೆ ನಿಮಗೆ ಪೂರ್ಣಾಂಗವಾದ ಆಯುಷ್ಕಾಲವನ್ನು ಕರ್ತನು ಕೊಡುವನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆರಾಧನೆಯಲ್ಲಿ ಇರುವಂಥ ಮಹತ್ಕಾರವನ್ನು ತಿಳಿದುಕೊಂಡಿದ್ದೀರಾ. ಮತ್ತೊಂದು ವರ್ತಿಯಾಗಿ ನಾನು ಈ ವಾಕ್ಯವನ್ನು ಓದ್ತಾ ಇದ್ದೀನಿ. ವಿಮೋಚನಾ ಕಾಂಡ 23ನೇ ಅಧ್ಯಾಯ, ಅದರಲ್ಲಿ ವಾಕ್ಯದಲ್ಲಿ 23ನೇ ಅಧ್ಯಾಯ 25ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನ ಒಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು, ನಿಮ್ಮ ದೇಶದಲ್ಲಿ ಗರ್ಭಶ್ರಾವಣವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ, ನಿಮಗೆ ಪೂರ್ಣಾಂಗವಾದ ಆಯುಷ್ಯವನ್ನು ಕೊಡುವನು. ಅದಕ್ಕಾಗಿಯೇ ಕರ್ತನಾದ ಯೇಸು ಕೂಡ ಸಹ ಹೇಳ್ತಾರೆ. ಇಲ್ಲಿ ನೋಡಿ, ಹೇಳ್ತಾರೆ ವಾಕ್ಯದಲ್ಲಿ, ಕರ್ತನಾದ ಯೇಸು ಈ ವಾಕ್ಯದಲ್ಲಿ ಒಂದು ಅದ್ಭುತಕರವಾದ ವಾಕ್ಯ ಹೇಳುತ್ತಾರೆ ನೋಡಿ. ಯೋಹಾನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ 23, 24ನೇ ವಾಕ್ಯವನ್ನು ಓದುವಾಗ ದೇವರು ಅಲ್ಲಿ 16ನೇ ಅಧ್ಯಾಯ 23, 24ನೇ ವಾಕ್ಯವನ್ನು ಓದುವಾಗ ದೇವರು ಹೇಳ್ತಾರೆ, ಇಲ್ಲಿ ವಿಶೇಷಕರವಾಗಿ ದೇವರನ್ನು ಆರಾಧಿಸುವರು ಹೇಗೆ ಎಂಬುದಾಗಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಅಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬುದ್ಧಿಯಿಂದಲೂ ನೀವು ದೇವರನ್ನು ಆರಾಧಿಸಬೇಕು. ದೇವರನ್ನು ಆರಾಧಿಸಲಿಕ್ಕೆ ಪ್ರಿಯರಾದವರೇ, ಯಾವ ಒಂದು ಸಮಯದಲ್ಲೂ ಯಾವ ಒಂದು ಗಳಿಗೆಯಲ್ಲಾಗಲು ನೀವು ತಪ್ಪಿ ಹೋಗಬೇಡಿ. ಪ್ರತಿಯೊಂದು ವಾರ ಸಮಯ ಸಿಗುವಾಗ ನಿಮಗೆಲ್ಲ ಕಾರ್ಯಗಳನ್ನು ನಿಮ್ಮ ಭಾನುವಾರ ಬದಿಗಿಟ್ಟು, ಎಷ್ಟೇ ಬಹಳ ಇಂಪಾರ್ಟೆಂಟ್ ಆಗಿದ್ದರೂ ಅದು ಯಾರಿಗಾದರೂ ಮಾಡತಕ್ಕವರಿಗೆ ವಹಿಸಿಕೊಟ್ಟು, ವಿಶೇಷವಾಗಿ ದೇವರ ಮಕ್ಕಳು ಆರಾಧನೆಯಲ್ಲಿ ತಪ್ಪಿಸ್ಕೊಳ್ಬಾರ್ದು. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ. ಪರಿಶುದ್ಧವಾದ ಒಳ್ಳೆಯ ತಂದೆಯೇ, ಈ ಸಮಯದಲ್ಲಿ ದೇವರೇ, ಈ ನಿನ್ನ ವಾಕ್ಯಗಳನ್ನು ಬೋಧಿಸಲ್ಪಟ್ಟ ಈ ನಿನ್ನ ಮಕ್ಕಳನ್ನು ದೇವರೇ ವಿಶೇಷಕರವಾಗಿ ಆಶೀರ್ವದಿಸು. ಈ ಜನರ ಮೇಲೆ ನಿನ್ನ ಕೃಪಾ ಕಟಾಕ್ಷವಿರಲಿ. ಹೇಳಲ್ಪಟ್ಟ ಎಲ್ಲ ಆಶೀರ್ವಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಇವರ ಜೀವಿತದಲ್ಲಿ ನೆರವೇರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀನು ಹಾಗೆ ಮಾಡುವುದಕ್ಕಾಗಿ ಕೋಟಿ ಸ್ತೋತ್ರ. ಎಲ್ಲ ಘನತೆ, ಮಾನ, ಮಹಿಮೆ ನಿಮಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ತಂದೆಯೇ, ಆಮೇನ್. ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸ್ತಾನೆ. ವಾಕ್ಯವನ್ನು ನಂಬಿ ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯ ನಡೀತದೆ. ಆಮೇನ್.